ಒಂದು ಬಹಳ ಸುಂದರವಾಗಿರುವಂಥ ಒಂದು ತತ್ವಪದವನ್ನು ಹಾಡಿದರು. ಅಲ್ಲಿ ದೂರ ಕುಂತಿರುವಂಥ ಒಬ್ಬ ಮನುಷ್ಯ ನೋಡಿ ಬಹಳ ಖುಷಿಪಟ್ಟ. ಅವ ನೋಡಿದ ಕೂಡಲೇ ಖುಷಿಪಟ್ಟು ಏನು ಅನ್ಬೇಕ್ರಿ, 500 ರೂಪಾಯಿ ಅಂದ್ಬಿಟ್ಟವು. ಏನಂದ? 500 ರೂಪಾಯಿ ಅಂದವ್. 500 ರೂಪಾಯಿ ಖುಷಿಯಿಂದ ನಾನು ಕೊಡ್ತನು ಅಂತ ಹೇಳಿದಾಗಿ ಗವಾಯಿಗೆ ತೀರಾ ಖುಷಿ ಆಯಿತು. ಎಂದೂ ಯಾರು ಯಾವ ಊರಾಗೂ 500 ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ಇವು ಮತ್ತೊಂದು ಜೋರು ಹಾಡಾಡಕತ್ತ. ಭಾಳ ಖುಷಿ ಆಯ್ತು. 50 ಕೊಡೋರ್ದಾರ, 100 ಕೊಡೋರ್ದಾರ, ಭಾಳದ್ರ 120 ಕೊಡೋರ್ದಾರ, 200 ಕೊಡೋರು, 500 ಕೊಟ್ಟಾನಂದ್ರೆ ಯಾರು ಕೊಟ್ಟಾನಂತೆ ಊರಾನ ಮಂದಿ ಎಲ್ಲ ತಿರುಗಿ ನೋಡ್ತಾರತ್ತ. ಅವ ಊರಾಗ ಜಿಪ್ಪಣ ಸಂಘದ ಅಧ್ಯಕ್ಷ ಇದ್ದತ್ತ. ಏನಿದ್ರಿ? ಜಿಪ್ಪಣ ಸಂಘದ ಅಧ್ಯಕ್ಷ ಇದ್ದ. ಅವ 500 ರೂಪಾಯಿ ಹೇಳ್ಯಾನಂದ್ರೆ ನೀನು ಹೆಂಗೆ ಕೊಡ್ತಾನಪ್ಪ ಅಂತೇಳಿ ಯಾವಾಗ ಕೊಡ್ತಾನಂತೆ ನೋಡಾಕ 100 ಮಂದಿ ಬೆನ್ನು ಹತ್ತಿದ್ರತ್ತ ಅವನಿಗೆ. ಅವ ಒಂದು ಕಪ್ ಚಾದಾಗ 10 ಮಂದಿ ಕುಡಿಸಿದಂತ ಅದೊಂದು ಕಪ್ಪಿನ ಚಾದ ಬಿಲ್ ಮತ್ತೊಬ್ರಿಗೆ ಹಾಕಿ ಬಂದಿದ್ದತ್ತ ಅವ. ಅಂಥ ಮನುಷ್ಯ. ಇನ್ನು 500 ಹೆಂಗೆ ಕೊಡ್ತಾನು ಅಂತೇಳಿ ಗವಾಯಿನೂ ಖುಷಿ ಆಯಿತು, ತಬಲಾಜಿನೂ ಖುಷಿ ಆಯಿತು. ಇನ್ನು ಯಾವಾಗ ಕೊಡ್ತಾನಂತೆ ದಾರಿ ಕಾಯಕತ್ರ ಪ್ರವಚನ ಮುಗಿಯಾಕೆ ಬಂತು. ಇಂದು ಕೊಡ್ತಾನೆ, ನಾಳೆ ಕೊಡ್ತಾನೆ. ಅವೇನು ಕೊಡೋದಿಲ್ಲ ರೀ ಅವ. ಕೊಡಲಿಲ್ಲ. ಏನು ಗವಾಯಿಗಳ ಪ್ರವಚನ ಮಂಗಲಾತು. ಇನ್ನು ಬ್ಯಾಗ್ ಹೆಗಲಿಗೆ ಹಾಕೊಂಡ್ರು ಬಸ್ ಹತ್ತಾಕತ್ತಿದ್ರು ನೋಡ್ರಿ. ಬಸ್ ಹತ್ತಾಕತ್ತಿದ್ರು. ಮತ್ತು ಖುಷಿಲೇ ಮತ್ತು ಹೇಳಿಬಿಟ್ಟಾನ, ಅನೌನ್ಸ್ ಮಾಡ್ಯಾನ, ಕೊಡ್ಬೇಕಲ್ಲ ಅವ. ಇನ್ನು ಬಸ್ ಹತ್ತಾಕತ್ತಿದ್ರು. ಬಸ್ ಹತ್ತಿದ್ರು. ಅವಾಗ ಕೊಡಲಿಲ್ಲ, ಬಿಡಾಕೆ ಬಂದಾನ ಬಸ್ಸಿಗೆ ಅವ. ಯಾರು? 500 ರೂಪಾಯಿ ಕೊಡ್ತಾನೆ ಅಂದವು. ಇನ್ನು ಗವಾಯಿಗಳು ಈ ಊರಿಗೆ ಹೊಳೆ ಬರ್ತಾನೋ ಇಲ್ಲ ಗೊತ್ತಿಲ್ಲ, ಇನ್ನು ಕೇಳೇ ಬಿಡು ನಿಂದ್ರ ಅಂತೇಳಿ ಕೇಳಿಬಿಟ್ರು ನೋಡ್ರಿ. ಅಲ್ಲಪ್ಪ 500 ರೂಪಾಯಿ ಕೊಡ್ತಾನೆ ಅಂದಿದ್ದೀ, ಮತ್ತು ಅಂದ್ರೆ 4 ದಿನ ಆಯ್ತು, ಇನ್ನೂ 500 ರೂಪಾಯಿ ಕೊಟ್ಟಿಲ್ಲ, ಕೊಡ್ತೀವಿಲ್ಲ ಅಂತೇಳಿ ಅಂದಾಗ ಅವೇನು ಅಂದಿದ್ದಿಲ್ಲ. ಒಂದು ಮಾತು ಹೇಳ್ತಾನಂತ, ನಾ 500 ರೂಪಾಯಿ ಕೊಡ್ತಾನಂದ್ರೆ ಬರೋಬ್ಬರಿ ಐತಿ, ಆದ್ರೆ ಯಾಕೆ ಅಂದನಂದ್ರೆ ಹೇಳ್ತೀನಿ ಕೇಳು. ನಾ 500 ರೂಪಾಯಿ ಕೊಡ್ತಾನ, ನಿನಗೆ ಖುಷಿ ಆಯ್ತಲ್ಲ, ನಿನಗೆ ಖುಷಿ ಹೆಂಗೆ ಆಯ್ತು, ನೀ ಹಾಡಿದ್ಬೇಕು, ನನಗೆ ಖುಷಿ ಆಯ್ತು, ನನ್ನ ಖುಷಿ ನಿನ್ನ ಖುಷಿ ಸಮಾನ ಆಯ್ತು, ಇದ್ರಾಗೇನು ಕೊಡಂಗೆ ಹೋಗಪ್ಪ ಅಂದವ್. ಹಂಗೆ ಆಗಬಾರ್ದು. ಮತ್ತು ನಿಮ್ಮದು ಇಲ್ಲಿ ಏನಾಗಬೇಕು? ಹಂಗೆ ಖುಷಿ ಒಳಗೆ ಖುಷಿ ಹೋದ್ರೆ ಏನು ಮಾಡೋದೈತಿ? ಹಂಗೆ ಎಷ್ಟೇ ಕಲಾವಿದರಿದ್ರು ಕೂಡ ಅವ್ರಿಗೇನೊಂದು ಸ್ವಲ್ಪ ಏನಾದರೂ ನೀವು ಭಕ್ತಿಯಿಂದ ಅವ್ರಿಗೆ ಕೊಟ್ಟರೆ ಅಂದ್ರೆ ಸಾಕು, ಅವ್ರು ಎಷ್ಟೋ ನೆನೆಸ್ತಾರೆ ನಿಮ್ಗೆ. ಒಬ್ಬ ಕಲಾವಿದನಿಗೆ ನೀವು 100 ರೂಪಾಯಿ ಕೊಟ್ಟರೆ ಅದು ಬರೋ ವರ್ಷನೇ ನಿಮ್ಗೆ 1000 ರೂಪಾಯಿ ಆಗೋದು ಗಚ್ಚೆ, ಅದು ಬರೆದು ಇಟ್ಕೋರಿ. ಅದ ಅಷ್ಟು ವಿಶೇಷವಾಗಿರುವಂಥದ್ದು. ಅದಕ್ಕಾಗಿ ನಿನ್ನೆ ದಿವಸನೂ ಕೂಡ ಒಬ್ಬ ಶರಣರು ಕೂಡ ಹಲವಾರು ವಿಚಾರಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದರು. ಯಥಾ ರೀತಿಯಂತೆ ಮೊನ್ನೆ ದಿವಸ ನಾವು ಕಾಯಕದ ಕುರಿತು ಹಲವಾರು ವಿಷಯಗಳನ್ನು ತಿಳಿಸಿದ್ದೀವಿ. ಮನುಷ್ಯ ಬದುಕಬೇಕಾಗಿತ್ತಂದರೆ ಸುಮ್ಮನೆ ಬದುಕೋದಲ್ಲ, ಏನಾದರೂ ಒಂದು ಸಾಧನೆಯನ್ನು ಮಾಡಿ ಬದುಕಬೇಕನ್ನುವಂಥ ಮಾತನ್ನು ಏನು ಹೇಳ್ತಾರಲ್ಲ, ಆ ರೀತಿಯಾಗಿ ಸಾಧನೆ ಮಾಡಬೇಕು. ಯಾವ ರೀತಿ ಸಾಧನೆ ಮಾಡಬೇಕು? ಸುಮ್ಮನೆ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಸಂಪತ್ತನ್ನು ಗಳಿಸಿ ಸಾಧನೆ ಮಾಡೋದಲ್ಲ. ಯಾರು ಊರಾಗ ಅವಮಾನ ಮಾಡಿರ್ತಾರ, ಯಾರು ಊರಾಗ ಏನು ಅಂದಿರ್ತಾರಲ್ಲ, ಯಾರು ಅವಮಾನ ಮಾಡಿರ್ತಾರ ಅವ್ರ ಮುಂದೆ ಸಾಧನೆ ಮಾಡಿ ತೋರಿಸೋದ ಒಂದು ಜೀವನ ಅನ್ನುವಂಥ ಮಾತನ್ನು ಒಬ್ಬ ಮಹಾತ್ಮರು ಹೇಳ್ತಾರಲ್ಲ. ಯಾರು ಗೆಟೌಟ್ ಅಂದಿರ್ತಾರ ಜೀವನದೊಳಗೆ, ಯಾರು ಗೆಟೌಟ್ ಅಂದಿರ್ತಾರ ಅವ್ರ ಮುಂದೆ ಕಟೌಟಾಗಿ ನಿಂದ್ರದ ಒಂದು ಸಾಧನೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಕಟೌಟ್ ಅಂದ್ರೆ ಏನು? ಬ್ಯಾನರ್ ಹಚ್ಕೊಂಡು ನಿಂದ್ರೋದು. ಹಂಗೆ ಜೀವನದೊಳಗೆ ಗೆಟೌಟ್ ಅನ್ನೋರು ಭಾಳ ಮಂದಿದ್ದಾರೆ, ನೀ ನಡಿ ಅನ್ನೋರು ಭಾಳ ಮಂದಿದ್ದಾರೆ, ನೀ ಬೆಳಿಬೇಡ ಅನ್ನೋರು ಭಾಳ ಮಂದಿದ್ದಾರೆ, ನೀ ಹಿಂಗೆ ಯಾಕೆ ಹೋಗ್ತಿ ಅನ್ನೋರು ಅದಾರ, ನಿನಗೆ ಹೊಗಳೋರು ಅದಾರ, ನಿನಗೆ ಬೇಕಾದಂಥ ಅಂತರ ಎಬ್ಸೋರ್ದಾರ, ಎತ್ತರ ಎಬ್ಸ್ತಾರೆ, ನಿನ್ನ ಜೀವನದಾಗ ಭಾಳ ಎತ್ತರ ಎಬ್ಸಾಕತ್ತಾರ ಅಂದ್ರೆ ಒಮ್ಮೆ ಜಗ್ಗಿ ಹೋಗ್ಯವ್ರದಾರ ಅಂತ ತಿಳ್ಕೊಬೇಕು ನಾವು. ಹಂಗೆ ಜೀವನದೊಳಗೆ ಯಾರು ನಾವು ನಂಬಬೇಕಲ್ಲ, ಜೀವನದೊಳಗೆ ನಾವು ಯಾರು ನಂಬಬೇಕು ಅಷ್ಟ ನಂಬಬೇಕಾಗ್ತದೆ. ಅತಿ ನಂಬುವಂಥ ಕಾಲಮಾನ ಈಗಿನ ಕಾಲಮಾನದಲ್ಲಿ ಹೋಗಿಬಿಟ್ಟಿದ್ದಾವ. ಅದಕ್ಕಾಗಿ ನಾವು ಜೀವನದೊಳಗೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು. ಹುಟ್ಟುವಾಗಿನಿಂದ ಸಾಯುವ ತನಕ ಮನುಷ್ಯ ಹುಟ್ಟುವಾಗ ಏನೇನೋ ತಗೊಂಡು ಬರೋದಿಲ್ಲ, ಹೋಗುವಾಗನೂ ಕೂಡ ಏನನ್ನೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಹುಟ್ಟುವಾಗ ಹೆಂಗೆ ಬರ್ತಾನೆ ಮನುಷ್ಯ, ಸಾಯುವಾಗನೂ ಕೂಡ ಹಾಗೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮಗೆ ಹಣ್ಣು ಕೊಡುವವರುಂಟು, ಜೀವನದಾಗ ಹಣ್ಣು ಕೊಡುವವರುಂಟು, ಹೆಣ್ಣು ಕೊಡುವವರುಂಟು. ನೋಡ್ರಿ, ಮದುವೆ ವಯಸ್ಸು ಬಂದಾಗ ಹೆಣ್ಣು ಕೊಡೋರ್ದಾರ, ಹೆಣ್ಣಿನ ಜೊತೆ ಹಣ್ಣು ಕೊಡೋರ್ದಾರ, ಹೆಣ್ಣಿನ ಜೊತೆ ಏನು ಕೊಡ್ತಾರೆ, ಅನೇಕ ರೀತಿ ಎಲ್ಲ ಸಂಪತ್ತನ್ನು ಕೊಡೋರ್ದಾರ. ಜೀವನದಾಗ ಹೆಣ್ಣು ಕೊಡುವವ್ರು ಮುಖ್ಯ ಅಲ್ಲ, ಹಣ್ಣು ಕೊಡುವವ್ರು ಮುಖ್ಯ ಅಲ್ಲ. ಮುಂದೆ ಏನು ಮಾಡ್ತಾರೆ, ಸತ್ತ ಮೇಲೆ ಏನು ಕೊಡ್ತಾರೆ ರೀ? ಸತ್ತ ಮೇಲೆ ಮಣ್ಣು ಕೊಡೋರು ಅದಾರ, ಹೆಣ್ಣು ಕೊಡೋರ್ದಾರ, ಹಣ್ಣು ಕೊಡೋರ್ದಾರ, ಮಣ್ಣು ಕೊಡೋರ್ದಾರ. ಜೀವನದ ಮ್ಯಾಗ ಹೆಣ್ಣು ಕೊಡೋರು ಮುಖ್ಯ ಅಲ್ಲ, ಹಣ್ಣು ಕೊಡೋರು ಮುಖ್ಯ ಅಲ್ಲ, ಮಣ್ಣು ಕೊಡೋರು ಮುಖ್ಯ ಅಲ್ಲ. ಜೀವನದಾಗಿ ಕಣ್ಣು ಯಾರು ಕೊಡ್ತಾರ ಅವರೇ ನಿಜವಾಗಿ ಗುರು ಆಗಿ ಹೋಗ್ತಾರೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಜೀವನಕ್ಕೆ ಕಣ್ಣು ಕೊಡುವವರು ಮುಖ್ಯ, ಬದುಕಿಗೆ ಬಣ್ಣವನ್ನು ಕೊಡುವವರು ಭಾಳ ಮುಖ್ಯ. ಅದಕ್ಕಾಗಿ ಜೀವನಕ್ಕೆ ಬಣ್ಣವನ್ನು ಯಾರು ಕೊಡ್ತಾರೋ, ಹುಟ್ಟಿದ ತಕ್ಷಣ ನಮ್ಗೆ ಯಾರು ಗುರು ಆಗ್ತಾರ? ಮನೆಯಾಗಿರುವಂಥ ತಾಯಿ ಗುರು ಆಗ್ತಾಳೆ. ಮೊದಲನೇ ಗುರು ಯಾರು? ಮನೆಯಾಗಿರುವಂಥ ತಾಯಿ.
ಆ ತಾಯಿ ನಮ್ಮ ಮಕ್ಕಳು ಹೆಂಗೆ ಬೆಳೆಸ್ತಾಳಂದ್ರೆ ಭಾಳ ವಿಶೇಷವಾಗಿರುವಂಥದ್ದು. ಆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೆ, ಎಷ್ಟು ಕಷ್ಟವನ್ನು ಪಟ್ಟ ತನ್ನ ಮಗುವನ್ನು ಬೆಳೆಸ್ತಾಳಂದ್ರೆ ಆ ತಾಯಿಗೆ ಗೊತ್ತಾಗಿರ್ತದೆ, ಮತ್ತೆ ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ. ಮೊದಲನೇದು ಯಾರು? ನಮ್ಮ ಜೀವನಕ್ಕೆ ತಾಯಿ ಬಹಳ ಗುರುವಾಗಿ ಹೋಗ್ತಾಳೆ. ಎರಡನೇದಾಗಿ ನಮ್ಮ ಜೀವನಕ್ಕೆ ಬದುಕೋದಕ್ಕೆ ಒಂದು ಶಿಕ್ಷಣವನ್ನು ಏನು ಕಲಿಸ್ತಾರಲ್ಲ ಶಿಕ್ಷಕರು, ಅವರು ಗುರು ಆಗ್ತಾರೆ ಜೀವನಕದಲ್ಲಿ. ಮತ್ತು ಮೂರನೇ ಗುರು ಯಾರಂದ್ರೆ ಒಬ್ಬ ಮಹಾತ್ಮರು, ಸಂತರು, ಶರಣರು, ನಿಮ್ಮ ಬದುಕಿನ ದಾರಿಯನ್ನು ತೋರಿಸೋರು ಗುರು ಆಗ್ತಾರೆ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಶರೀರ ಅನ್ನುವಂಥದ್ದು ನರಗಳನ್ನು ತುಂಬಿಕೊಂಡಿರುವಂಥ ಶರೀರ. ನರ ಜನ್ಮ ಹೊಡೆದು ಅಂದರೆ ಏನು ಶರಣ ಹೇಳ್ತಾರಲ್ಲ, ಅಕ್ಕ ಮಾದೇವಿ ಬಹಳ ಕಿಮ್ಮತ್ತಿನ ಮಾತನ್ನು ಹೇಳ್ತಾರಲ್ಲ, ಈ ಶರೀರ ಅನ್ನುವಂಥದ್ದು ನರಜನ್ಮ. ಈ ನರಜನ್ಮ ಅನ್ನುವಂಥದ್ದನ್ನು ಹರಜನ್ಮ ಮಾಡುವಂಥ ಶಕ್ತಿ ಯಾರಲ್ಲಿ ಐತಿ? ಪರಮಾತ್ಮಂತಕ್ಕೆ ಮಾತ್ರ ಐತಿ ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಮಾಂಸಪಿಂಡ ಅನ್ನುವಂಥ ಶರೀರವನ್ನು, ಮಾಂಸಪಿಂಡವಾಗಿರುವಂಥ ಶರೀರವನ್ನು ಮಂತ್ರಪಿಂಡವಾಗಿ ಮಾಡುವಂಥ ಶಕ್ತಿ ಒಬ್ಬ ಗುರುವಿನ ಹತ್ರ ಇರ್ತದನ್ನುವಂಥ ಮಾತನ್ನು ನಾವು ವಿಚಾರ ಮಾಡುವಂಥದ್ದು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ ಎಂಬೆನು. ಏನು ಹೇಳ್ತಾರ? ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ ಎಂಬೆನು. ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ ಎಂಬೆನು ಅನ್ನುವಂಥ ಮಾತನ್ನು ಏನು ಹೇಳ್ತಾರಲ್ಲ, ನರನಾಗಿರುವಂಥ ಈ ಜನ್ಮವನ್ನು ಏನೂ ಕೂಡ ಸಂಸ್ಕೃತಿಯನ್ನು, ಒಂದು ಸಂಸ್ಕಾರವನ್ನು ಹೊಂದದೇ ಇರುವಂಥ ಈ ನರಜನ್ಮವನ್ನು ಒಂದು ಮುಕ್ತಿಯ ಮಾರ್ಗಕ್ಕೆ ಯಾರು ಕೊಂಡೊಯ್ತಾರಂದ್ರೆ ಒಬ್ಬ ಶ್ರೇಷ್ಠವಾಗಿರುವಂಥ ಒಬ್ಬ ಗುರು ಕೊಂಡೊಯ್ತಾನ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡುವಂಥದ್ದು. ಆ ರೀತಿಯಾಗಿ ಜೀವನದಲ್ಲಿ ನಾವು ಎಷ್ಟೇ ಕಷ್ಟ ಬಂದಾಗೂ ಕೂಡ ನಾವು ಯಾರನ್ನು ನೆನೆಸ್ತೀವಿ? ಪರಮಾತ್ಮನನ್ನು ನೆನೆಸ್ತೀವಿ. ನಾವು ಪರಮಾತ್ಮನ ಯಾಕೆ ನೆನೆಸ್ತೀವಿ ಅಂದರೆ ಪರಮಾತ್ಮ ನಮಗೆ ಏನಾದರೂ ಒಂದು ಸ್ವಲ್ಪ ಬದುಕಿನ ದಾರಿಯನ್ನು ತೋರಿಸಿಕೊಡ್ತಾನೆ, ಪರಮಾತ್ಮ ನಮಗೆ ಒಳ್ಳೆಯ ವಿಚಾರವನ್ನು ತೋರಿಸಿಕೊಡ್ತಾನೆ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಗುರುವಿನ ಮಾರ್ಗಕ್ಕೆ ಹೋಗಬೇಕಾಗ್ತದೆ. ಈಗೆಲ್ಲರಿಗೂ ಕೂಡ ನಾವು ಒಂದು ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲಿದಿಂದ ಅತನಿಗೆ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಇರಬೇಕು. ಭಾಳ ಅಂದ್ರೆ ಅತನಿಗೆ ಹೋಗ್ಬೇಕಾಗಿತ್ತು. ಒಂದು ಕರಿ ಇರಿವಿ ಇರ್ತಾವೆ ನೋಡಿ, ನಿಮ್ಮ ಮನೆ ಒಳಗೆ ಬಂದಿರ್ತಾವೆ. ಸಕ್ಕರೆ ಯಾರ ಮನೆಯಾಗ ಇರ್ತೈತೆ ಅವ್ರ ಮನೆ ಇರಿವಿ ಇದ್ದೇ ಇರ್ತಾವೆ. ಇರಿವಿ ಗುಣ ಹೆಂಗಂದ್ರೆ ನೀವು ಇರಿವಿ ಅಟ್ಟು ಬುದ್ಧಿ ಮನುಷ್ಯನಿಗಿಲ್ಲ ಅಂತ ಹೇಳ್ತಾರೆ. ಆ ಇರಿವಿ ಕಣ್ಣು ತಪ್ಸಾಕ ಮನೆಯಾಗಿರುವಂಥ ಹೆಣ್ಮಕ್ಳು ಎಷ್ಟೋ ಇದನ್ನ ತಲೆ ಓಡಿಸ್ತಾರೆ. ಏನು ತಲೆ ಓಡಿಸಿದ್ರು ಹೊಳ್ಳಿ ಇರಿವಿ ಬಂದ ಬಿಡ್ತದೆ. ಆ ಇರಿವಿ ಮನೆ ಒಳಗೆ ಸಕ್ರೆ ತಿನ್ನಕ್ಕೆ ಬರಾಕತ್ತಿದಂತ ನೋಡ್ರಿ. ಸಕ್ರೆ ತಿನ್ನಕ್ಕೆ ಬರುವಂಥ ಸಂದರ್ಭದಾಗ ಮನೆಯಾಗಿರುವಂಥ ಹೆಣ್ಮಕ್ಳು ಅಂತಾಳಂತ, ಈ ಇರಿವಿ ಹೆಂಗ್ರ ಮಾಡಿ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾಳೆ, ಸಕ್ರೆ ಡಬ್ಬೆ ಅಂತ ತೆಗೆದು ಸಕ್ರೆ ಖಾರ ಡಬ್ಬೆ ಹಾಕ್ತಾಳೆ. ಖಾರ ತೆಗೆದು ಸಕ್ರೆ ಡಬ್ಬೆ ಹಾಕಿ ಮ್ಯಾಗೆ ಚೀಟಿ ಬರೀತಾರೆ, ಇದು ಸಕ್ಕರೆ ಡಬ್ಬೆ ಅಂತೇಳಿ. ಸಕ್ಕರೆ ಡಬ್ಬಿ ಅಂತೇಳಿ ಬರೀತಾರೆ. ಒಳಗೆ ಏನಿರ್ತದೆ? ಖಾರ ಇರ್ತದೆ. ಖಾರದ ಡಬ್ಬಿ ಅಂತೇಳಿ ಬರೆದು ಒಳಗೆ ಸಕ್ಕರೆ ಇರ್ತದೆ. ನೀವು ಎರಡೂ ಏನೋ ಬೇಕಾದ ಬರೆದಿಟ್ರಿ ಹೊಳ್ಳಿ ಇರಿವಿ ಎಲ್ಲಿ ಹೋಗ್ತದೆ? ಸಕ್ರೆಗೆ ಹೋಗ್ತದೆ. ಯಾಕೆ ಸಕ್ರೆ ಹೋತು? ಅಲ್ಲಿ ಸಕ್ರೆ ಗುಣವನ್ನು ಯಾರಿಗೆ ಗೊತ್ತಾಯ್ತು? ಇರುವಿಗೆ ಗೊತ್ತಾಯ್ತು. ಹಂಗೊಂದು ಏನೂ ಮಾತನ್ನು ಬರದೇ ಇರುವಂಥ ಇರುವಿಗೆ ಸಕ್ರೆ ಎಲ್ಲೈತಿ, ರುಚಿ ಎಲ್ಲೈತಿ ಅನ್ನುವಂಥದ್ದು ಗೊತ್ತಾಗ್ತದಲ್ಲ, ಹಾಗೆ ಮನುಷ್ಯನಿಗೂ ಕೂಡ ಭಕ್ತಿ ಎಲ್ಲೈತಿ, ಮುಕ್ತಿ ಎಲ್ಲೈತಿ ಅನ್ನೋದು ಹೋಗಬೇಕಾಗಿರುವಂಥ ದಾರಿ ಯಾವುದಂದ್ರೆ ಒಬ್ಬ ನಿಜವಾದ ಗುರುವಿನ ನಾವೆಲ್ಲರೂ ಕೂಡ ಹುಡುಕಿಕೊಂಡು ಹೋಗಬೇಕಾಗ್ತದೆ. ಆ ರೀತಿಯಾಗಿ ಒಂದು ಇರುವೆ ಅತನಿಗೆ ಹೋಗ್ಬೇಕಾಗಿತ್ತು. 8 ತಾಸು ತಗೋತದ್ರಿ? 8 ತಾಸು ತಗೋತದ. ಕೇಳಿರಿ ನೀವು ಯಾರ ಇರುವಿನ? ಇಲ್ಲ. ಅದು ಅತನಿಗೆ ಹೋಗ್ಬೇಕಾಗಿತ್ತಾರ 1 ಮಿನಿಟ್ನಾಗ ಹೋಗ್ತದೋ, 1 ತಾಸ್ನಾಗ ಹೋಗ್ತದೋ, 1 ದಿವ್ಸ ಹೋಗ್ತದೋ, 10 ತಾಸು ಹೋಗ್ತದೋ, ಏನು ಗೊತ್ತಾಗೋದಿಲ್ಲ. ಇನ್ನು ಹೋಗಿ ದಾರ್ಯಾಗ ಸತ್ತು ಹೋಗ್ತದೋ ಅದು ಗೊತ್ತಾಗೋದಿಲ್ಲ. ಒಂದು ಇರುವೆ ಅತನಿಗೆ ಹೋಗ್ಬೇಕಾಗಿತ್ತಂದ್ರೆ 8 ತಾಸು ಹೋಗ್ತದೆ ಗೊತ್ತಿಲ್ಲ. 6 ತಾಸು ಹೋಗ್ಬೋದು, 10 ತಾಸು ಹೋಗ್ಬೋದು. ಅದೇ ಒಂದು ಇರಿವಿ ಮನುಷ್ಯನ ಅರಿವಿಗೆ ಹತ್ಕೊಂಡು ಕುಂತಾರೆ 8 ನಿಮಿಷನಾಗ ಹೋಗ್ತದ್ರಿ, 10 ಮಿನಿಟ್ನಾಗ ಅತನಿಗೆ ಹೋಗ್ತದೆ. ಒಂದು ಇರಿವಿ ಸ್ವತಃ ಪ್ರಯತ್ನದಿಂದ ಹೋಗ್ಬೇಕಾಗಿತ್ತಾರೆ 2 ತಾಸು 5 ತಾಸು ತಗೋತದಲ್ಲ, ಹಂಗೆ ಅದೇ ಇರಿವಿ ಒಬ್ಬ ಮನುಷ್ಯನ ಅರಿವಿ ಮ್ಯಾಗ ಕುಂತಂದ್ರೆ ಆ ಮನುಷ್ಯ ಯಾವಾಗ ಹೋಗಿ ಮಾಡ್ತಾನೆ ಅವಾಗ ಇರಿವಿ ಹೋಗಿ ಮುಡ್ತದಲ್ಲ. ಹಂಗೆ ಇರಿವಿನೂ ಕೂಡ ಸ್ವಂತ ಪ್ರಯತ್ನದಿಂದ ಹೆಂಗೆ ಹೋಗಲಿಲ್ಲ, ಹಂಗೆ ಒಂದು ಯಾರ್ದೋ ಒಂದು ಸಹಾಯದಿಂದ ಒಂದು ಅರಿವಿ ಮ್ಯಾಗ ಕುಂತು ಹೆಂಗೆ ಅತನಿಗೆ ಹೋಯ್ತಲ್ಲ, ಹಂಗೆ ಮನುಷ್ಯನಾಗಿರುವಂಥವನು ಕೂಡ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾಗಿತ್ತಾರ ತಾವು ಒಬ್ಬನ ಹೋದ್ರಾಗೋದ್ರೆ ಒಬ್ಬ ಗುರುವಿನ ಕೈ ಹಿಡಿದ್ರೆ ಸಾಕು, ಗುರು ತಾಣ ಕೊಂಡೊಯ್ತಾನನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಗುರುವಿನ ಕೈಯನ್ನು ಹಿಡಿದು ಬಿಟ್ಟರೆ ಸಾಕು. ಗುರುವಿನ ಹಂತಕ್ಕೆ ಮೊದಲಿಗೆ ಬರಾಕ ಬಹಳ ಕಷ್ಟ ಅನಿಸ್ತದ. ಯಾಕೆ ಹೋಗುದು ಅಲ್ಲೇನೈತಿ ಅಂತ ಅನಿಸ್ತದ. ಆದ್ರೆ ಒಮ್ಮೆ ಗುರುವಿನ ಹಂತಕ್ಕೆ ಬಂದರೆ ಆ ಗುರುವಿನ ಬಿಟ್ಟು ಇರಾಕ ಆಗೋದಿಲ್ಲ. ಈಗ ಸುಮ್ಮನೆ ನಿಮ್ಮ ಮನ್ಯಾಗ ನಡೆದಿರುವಂಥ ಘಟನೆ ಹೇಳ್ಬೇಕು ನಾವು. ಭಾಳ ತತ್ವ ವಿಚಾರ ವೇದ ಉಪನಿಷತ್ತು ನಿಮ್ಗೆ ಹೇಳ್ಕೊಂತ ಕೂತ್ರೆ ತಲೆ ಕೆಟ್ಟು ಹೋಗ್ತಾವೆ. ನಿಮ್ಮ ಮನ್ಯಾಗ ಏನು ನಡೆದಿರ್ತದೆ ಅವನ್ನ ಹೇಳೋದೈತಿಲ್ಲಿ. ಈಗ ಗುರುವಿನಂತಕ್ಕೆ ಹೋಗಾಕ ಮೊದಲಿಗೆ ಕಷ್ಟ ಆಗ್ತದ, ಮುಂದೆ ಒಳ್ಳೇದಾಗ್ತದ ಅನ್ನುವಂಥ ಮಾತನ್ನು ಏನು ಹೇಳ್ತಿಲ್ಲ. ಈಗ ನಿಮ್ಮ ಮನೆ ಒಳಗೆ ಮದುವೆ ಮಾಡ್ತೀರಿ, ಮದುವೆ ಮಾಡ್ತೀರಿಲ್ರಿ?
ಆ ಕಡೆ ಮೂಲ್ಯಾಗ್ರಿ ಹ್ಞೂ ಅನ್ರಿ ಮತ್ತು ನೀವು ಯಾರು ಹ್ಞೂ ಅನ್ಲಿಕ್ಕಂದ್ರೆ ನಾವೇನು ಹೇಳಂಗಿಲ್ಲ ನೋಡಿ ಪ್ರವಚನ ಮಾಡ್ತೀರಿಲ್ರಿ ಮಾಡ್ತೀವ್ರಿ. ಈಗ ಏನು ರಾಜಯೋಗ ಬತ್ತು ಇನ್ನು ಮದ್ವೆ ಸೀಸನ್ ಶುರು ಹಾಕವಲ್ರಿ ಗುರುಗಳು ಅಂತೀರಿ ನೀವು. ಮದ್ವೆ ಮಾಡ್ತೀರಿ ಮನ್ಯಾಗ, ಮದ್ವೆ ಮಾಡಿದ ಕೂಡಲೇ ಮಗಳ ಗಂಡನ ಮನೆಗೆ ಕೊಟ್ಟು ಕಳಿಸ್ತೀರಿ. ಮದ್ವೆ ಮಾಡಿ ಗಂಡನ ಮನೆಗೆ ಕೊಟ್ಟು ಕಳಿಸುವಾಗ ಮಗಳು ಅಂತಾಳಂತ, ಏನಂತಾಳ ಮಗಳ, ನಾ ಹೋಗಾಕ ವಾಲ್ಯ ಅಂತಾಳ. ಮೊದಲಿಗೆ ಹೋಗಾಕ್ರಿ ಅಳತಾಳ ನೋಡ್ರಿ, ಎಷ್ಟು ಜೋರು ಅಳತಾಳ, ಭಾಳ ಜೋರು ಅಳುದು. ಗಂಡನ ಮನೆಗೆ ಹೋಗಕ್ಕೆ ವಾಲ್ಯ ಅಂತೇಳಿ ತಾ ಅಳುದಲ್ದ ಅವ್ವ ಅಪ್ಪನ ಅಳಿಸ್ತಾಳೆ, ಅವ್ವ ಅಪ್ಪನ ಅಳಿಸೋದಲ್ದ ಒಣ್ಯಾಣವ್ರು ಎಲ್ಲರೂ ಅಳಿಸ್ತಾಳೆ. ಉಡಿಯಕ್ಕಿ ಹಾಕ್ಕೊಂಡು ಹೋಗಾಗ ನೋಡ್ರಿ ನೀವು, ಮೊದಲಿಗೆ ಹೋಗಾಗ ಎಷ್ಟು ಕಣ್ಣಾಗ ನೀರ, ಏನು ಅಳುದು, ಅವ್ರು ತೆಂಕಿ ಬಿಡೋದು ಇವ್ರು ತೆಂಕಿ ಬಿಡೋದು, ನಾ ಹೋಗುದಿಲ್ಲ ಅಂತೇಳಿ. ಯಾವಾಗಿದೆ ಮದುವೆ ಆದ ದಿನ ಅಷ್ಟೇ ರೀ ಇದೆ. ಮದುವೆ ಆದ ದಿನ ಹೋಗಾಕ ವಾಲ್ಯ ಅಂತೇಳಿ ಅನ್ಕೊಂತ ಏನೋ ಒಂದು ದುಃಖದಿಂದ ಎಲ್ಲಾರನ್ನೂ ಅಳಿಸಿ ತಾನು ಅತ್ತ ಗಾಡಿಯಾಗ ಹತ್ತಿ ಹೋಗ್ತಾಳ. ಹೋದ ಬಳಕ ಮುಂದೊಂದು 6 ತಿಂಗಳು ಬಿಟ್ಟು ಹೊಳ್ಳಿ ಕರೆಸ್ತೀರಿ ನೀವು. ಯಾವಾಗ ದೀಪಾವಳಿ ಕರೆಸ್ತೀರಿ, ಬಸವಣ್ಣ ಜಾತ್ರೆ ಕರೆಸ್ತೀರಿ, ಪ್ರವಚನ ಹಚ್ಚಾರ ನಮ್ಮ ಊರಾಗ ಒಂದು 4 ದಿನ ಬಾ ತಂಗಿ ಐತೆ ನೀವು ಕರೆಸ್ತೀರಿ. ಆವಾಗ ಕರೆಸುವಂಥ ಸಂದರ್ಭದಾಗ ಏನು ಹೇಳ್ತಾಳೆ ಮಗಳ, ಆಯ್ತವ 4 ದಿನ ನನಗೇನಾಗಂಗಿಲ್ಲ, 2 ದಿನ ಬರ್ತನು ಅಂತಾರೆ. 2 ದಿನ ಬಂದರು. 2 ದಿನ ಬಂದು ಕೂಡಲೇ ಹೇಳ್ತಾರೆ, 4 ದಿನ ಇರ್ ತಂಗಿ, ಮತ್ತು ಬಹಳ ಸ್ವರ್ಗಿ ನೀನು, ಒಂದು ಸ್ವಲ್ಪ 4 ದಿನ ಮನ್ಯಾಗ ತೊಗೊಂಡ್ರೆ ರೆಸ್ಟ್ ತೊಗೊಂಡು ನೀವು ಹೊಳ್ಳಿ ಹೋಗಾಕತ್ತ ತಗೋ ಅಂತಾರೆ. ಆದ್ರೆ ಮಗಳು ಹೇಳ್ತಾಳ, ಏನು ಹೇಳ್ತಾಳಂದ್ರೆ, ವಾಲ್ಯವ ನನ್ನ ಮನ್ಯಾಗ ದಗದು ಬಾಳ್ದಾವ, ನನ್ನ ಗಂಡನ ಮನ್ಯಾಗ ದಗದು ಬಾಳ್ದಾವ, ಮಕ್ಕಳದಾರ, ದನ ಅದಾವ, ಕರ ಅದಾವ, ಗಂಡದಾನ, ಮಾವದಾನ, ಅತ್ತಿದಾಳ, ಎಲ್ಲರೂ ಅದಾರ. ಅತ್ತಿ ಅಂದ್ರೆ ಅತ್ತಿ ಮನ್ಯಾಗ ನನ್ನ ಜೀವನ ಐತಿ, ಅತ್ತಿನ ನನಗೆ ದೇವ್ರಿದ್ದಂಗೆ, ನನಗೆ ಅಲ್ಲೇ ಇದ್ರೆ ಆರಾಮಾಗ್ತದೆ ಅಂತೇಳಿ ಇಲ್ಲಿ 4 ದಿನ ಇರೋ ಬದಲು 2 ದಿನ ಇರ್ತಾಳೆ, ಹೋಗಿ ಬಿಡ್ತಾಳಲ್ಲ. ಮೊದಲಿಗೆ ಹೋಗಾಗ ವಾಲ್ಯ ಅನ್ನುವಂಥ ಮಗಳು ಮುಂದೆ 6 ತಿಂಗಳಾದ ಬಳಿಕ ನನ್ನ ಮನೆ ಎಲ್ಲೈತಿ ಅಂದ್ರೆ, ನನ್ನ ಕುಟುಂಬ ಎಲ್ಲೈತಿ, ನನ್ನ ಸರ್ವಸ್ವ ಎಲ್ಲೈತಿ ಅಂದ್ರೆ ನನ್ನ ಗಂಡನ ಮನೆ ಒಳಗೆ ಐತೆ ಅನ್ನುವಂಥ ಒಬ್ಬ ಮಗಳು ಹೇಳ್ತಾಳಂದ್ರೆ, ಹಂಗೆ ಗುರುವಿನಂತೆ ಮೊದಲಿಗೆ ಬರಾಕ ನಿಮ್ಗೆ ವಾಲ್ಯ ಅನಿಸ್ತದ. ಒಮ್ಮೆ ಗುರುವಿನಂತೆ ಬಂದ್ರೆ ಅಂದ್ರೆ ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತೇಳಿ ಮನುಷ್ಯನಿಗೆ ಅನಿಸ್ತದ ನೋಡ್ರಿ. ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮಗಳು ಹೆಂಗೆ ಮೊದಲಿಗೆ ಹೋಗಾಕ ವಾಲ್ಯ ಅಂತಾರಲ್ಲ, ಹಂಗೆ ಮನುಷ್ಯನು ಕೂಡ ಗುರುವಿನಂತೆ ಬರಾಕ ಮೊದಲ ವಾಲ್ಯ ಅಂತಾನೆ. ಒಮ್ಮೆ ಬಂದಂದರೆ ಅವನ ಜೀವನದೊಳಗೆ ಅವನಕ್ಕಿಂತ ದೊಡ್ಡದ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಹೆಂಗೆ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಗುರುವನ್ನು ನಂಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಭಾಳ ಸುಂದರವಾಗಿರುವಂಥ ಪದ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಏನು ಹೇಳ್ತಾರಲ್ಲ, ನಾವು ಗುರುವಿನ ಗುಲಾಮನಾಗಬೇಕಂತ, ಗುರುವಿನ ಸೇವೆಯನ್ನು ಮಾಡ್ಬೇಕಂತ. ಗುರುವಿನ ಸೇವೆಯನ್ನು ಹೆಂಗೆ ಮಾಡ್ಬೇಕಂದ್ರೆ, ತನುವನ್ನು ಮುಟ್ಟಿ ಮನವನ್ನು ಮುಟ್ಟಿ ನಾವು ಗುರುವಿನ ಸೇವೆಯನ್ನು ಮಾಡ್ಬೇಕಂತ ಹೇಳ್ತಾರೆ. ಸುಮ್ಮನೆ ಗುರುವಿನ ಸೇವೆ ಅಂದ್ರೆ ಹೊರಗೊಂದ ಒಳಗೊಂದ ಮನಸ್ಸನ್ನು ಇಟ್ಕೊಂಡ್ರೆ ಸೇವೆ ಮಾಡೋದಲ್ಲ. ಗುರು ಅಂದ್ರೆ ಸುಮ್ಮನೆ ಕೇವಲ ಗುರು ಅಂದ್ರೆ ಒಬ್ಬ ಸ್ವಾಮಿಗಳು ಅಷ್ಟೇ ಅಲ್ಲ, ನಿಮ್ಮ ಜೀವನದೊಳಗೆ ಕೆಳಗೆ ಬಿದ್ದಿರುವಂಥ ಮನುಷ್ಯನ ಯಾರು ಎತ್ತಿ ಹಿಡಿದಿರ್ತಾರೋ ಅವರೆಲ್ಲರೂ ಕೂಡ ನಿಮ್ಮ ಜೀವನಕ್ಕೆ ಗುರು ಆಗೇ ಆಗ್ತಾರೆ ಅನ್ನುವಂಥ ಮಾತನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಮನೆಯಾಗಿರುವಂಥ ತಾಯಿನೂ ಕೂಡ ಗುರುನೇ, ಮನೆಯಾಗಿರುವಂಥ ತಂದೆನೂ ಕೂಡ ಗುರುನ. ಒಬ್ಬ ಮಹಾತ್ಮರು ಕೂಡ ಗುರು ಆಗ್ತಾರೆ. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಏನು ಹೇಳ್ತಾರೆ, ಗುರುವಿಗಿಂತ ದೊಡ್ಡದು ಮತ್ತೊಂದು ಯಾವುದೂ ಇಲ್ಲ. ಗುರು ಅನ್ನುವಂಥ ಶಬ್ದ 2 ಅಕ್ಷರ ಅದಾವ. ಎಷ್ಟು ಅಕ್ಷರ ಅದಾವ್ರಿ? ತಾಯಿ ಅನ್ನುವಂಥ ಅಕ್ಷರನೂ ಕೂಡ 2, ಹುಟ್ಟು ಅನ್ನುವಂಥ ಅಕ್ಷರನೂ ಕೂಡ 2, ಸಾವು ಅನ್ನುವಂಥ ಅಕ್ಷರನೂ ಕೂಡ 2, ತಾಯಿ ಅನ್ನುವಂಥ ಅಕ್ಷರ ಕೂಡ 2, ಅತ್ತೆ ಅನ್ನುವಂಥ ಅಕ್ಷರ ಕೂಡ 2, ಮಾವ ಅನ್ನುವಂಥ ಅಕ್ಷರನೂ ಕೂಡ 2, ಗಂಡ ಅನ್ನುವಂಥ ಅಕ್ಷರನೂ ಕೂಡ 2, ಗುರು ಅನ್ನುವಂಥ ಅಕ್ಷರನೂ ಕೂಡ 2, ಕೊನೆಗೆ ಮೋಕ್ಷ ಅನ್ನುವಂಥ ಅಕ್ಷರನೂ ಕೂಡ 2, ಕೊನೆಗೆ ಮುಕ್ತಿ ಅನ್ನುವಂಥ ಅಕ್ಷರನೂ ಕೂಡ 2 ಆಗಿರ್ತದ. ಆ 2ನ್ನು ಬಿಟ್ಟು 3ನೇದು ಯಾವುದೂ ಇಲ್ಲ. ಒಂದು ಗುರು, ಒಂದು ಮನುಷ್ಯ. ಇವರಿಬ್ಬರು ಕೂಡ ಬಹಳ ಶ್ರೇಷ್ಠವಾಗಿರುವಂಥವರು. ಈ ಗುರು ಮತ್ತು ಶಿಷ್ಯರ ಸಂಬಂಧವನ್ನು ಎಷ್ಟು ವರ್ಣಿಸರೂ ಕೂಡ ಅದು ಆಗಲಾರದನ್ನುವಂಥ ವಿಷಯವನ್ನು, ಗುರು ಸೇವೆ ಮಾಡಿದರೆ ಇಹದಲ್ಲಿ